ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿರೋ ವೈರಸ್ ಮತ್ತೆ ಹೊಸ ರೂಪದಲ್ಲಿ ಬಂದಿದೆ. ಸೂಪರ್ ಸ್ಪೀಡ್ನಲ್ಲಿ ಹರಡೋ ಕೊರೋನಾ ಸಿಲಿಕಾನ್ ಸಿಟಿಯಲ್ಲಿ ಆತಂಕ ಸೃಷ್ಟಿಸಿದೆ. ಜನ ಅಲರ್ಟ್ ಆಗಿದ್ದು ಸಹಕರಿಸುವಂತೆ ಸಿಎಂ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಭೂತದ ಭಯ. ಲಂಡನ್ನಿಂದ ಬಂದ ತಾಯಿ ಮಗಳಿಗೆ ಕೊರೋನಾ. ಇಬ್ಬರು ಆಸ್ಪತ್ರೆಗೆ, 6 ಸಂಪರ್ಕಿತರಿಗೂ ಟೆಸ್ಟ್. ಬ್ರಿಟನ್ನಲ್ಲಿ ಶುರುವಾಗಿರುವ ಕೊರೋನಾ ಹೊಸ ತಳಿ ಭೂತ ಕರ್ನಾಟಕಕ್ಕೂ ಬಹುತೇಕ ಒಕ್ಕರಿಸಿಕೊಂಡಿದೆ. ಅದರಲ್ಲೂ ಮಹಾನಗರ ಬೆಂಗಳೂರಲ್ಲೇ ಬ್ರಿಟನ್ ಕೊರೋನಾ ಹೊಸ ತಳಿ ಜನರನ್ನ ಆವರಿಸುತ್ತಿದೆಯಾ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಲಂಡನ್ನಿಂದ ಬಂದ ಇಬ್ಬರಿಗೆ ಕೊರೋನಾ ಖಚಿತವಾಗಿದೆ. ನಿನ್ನೆಯಿಂದಲೇ ಲಂಡನ್ನಿಂದ ಬಂದವರ ಟ್ರ್ಯಾಕ್ ಟ್ರೇಸ್ ಟೆಸ್ಟಿಂಗ್ ಶುರುವಾಯಿತು. ಬೊಮ್ಮನಹಳ್ಳಿ ವಲಯದಲ್ಲಿ 38 ಪ್ರಯಾಣಿಕರಿಗೆ ಪರೀಕ್ಷೆ ನಡೆಸಲಾಯಿತು. ಈ 38 ಜನರಲ್ಲಿ ಇಬ್ಬರಿಗೆ ಕೊರೋನಾ ಖಚಿತ ಆಗಿದೆ. 36 ವರ್ಷದ ತಾಯಿ, 6 ವರ್ಷದ ಮಗಳಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ಇವರಿಬ್ಬರು ಡಿಸೆಂಬರ್ 19ರಂದು ಬ್ರಿಟನ್ನಿಂದ ಬೆಂಗಳೂರಿಗೆ ಬಂದು ಬಿಬಿಎಂಪಿಯ 197ನೇ ವಾರ್ಡ್ ವಸಂತಪುರದ ವಿಠ್ಠಲ್ ನಗರದಲ್ಲಿ ವಾಸ ಮಾಡ್ತಿದ್ರು ಅಂತಾನೂ ಗೊತ್ತಾಗಿದೆ. ಆದ್ರೆ ಇವರಿಬ್ಬರಿಗೆ ಬಂದಿರೋ ಕೊರೋನಾ ಹೊಸ ವೈರಸ್ ತಳಿನಾ ಅಲ್ವಾ ಅನ್ನೋದನ್ನ ಪತ್ತೆ ಮಾಡಲು ಸ್ವಾಬ್ ಸಂಗ್ರಹ ಮಾಡಿ ಪುಣೆಯ ವಿಶೇಷ ಲ್ಯಾಬ್ಗೆ ಇಬ್ಬರ ಸ್ಯಾಂಪಲ್ ರವಾನೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ರಾಜ್ಯ ಆರೋಗ್ಯ ಇಲಾಖೆ, ವೈದ್ಯಕೀಯ ಇಲಾಖೆ ಈಗ ಲಂಡನ್ನಿಂದ ಬಂದ ಪ್ರಯಾಣಿಕರ ಮಾಹಿತಿಯನ್ನೆಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಂಗ್ರಹ ಮಾಡುತ್ತಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬೆಂಗಳೂರು ಪೂರ್ವ ವಲಯದಲ್ಲಿ 48 ಪ್ರಯಾಣಿಕರು, ಮಹದೇವಪುರ ವಲಯದಲ್ಲಿ 40 ಪ್ರಯಾಣಿಕರು, ಬೊಮ್ಮನಹಳ್ಳಿ ವಲಯದಲ್ಲಿ 38, ಬೆಂಗಳೂರು ದಕ್ಷಿಣ ವಲಯದಲ್ಲಿ 29, ಬೆಂಗಳೂರು ಪಶ್ಚಿಮ ವಲಯದಲ್ಲಿ 27 ಜನ ವಿದೇಶದಿಂದ ಬಂದಿರುವ ಮಾಹಿತಿ ಪತ್ತೆ ಹಚ್ಚಲಾಗಿದೆ. ಹಾಗೆ ಯಲಹಂಕ ಭಾಗದಲ್ಲಿ 14, ಆರ್ಆರ್ ನಗರ ವಲಯದಲ್ಲಿ 13 ಜನ, ದಾಸರಹಳ್ಳಿ ವಲಯದಲ್ಲಿ ವಿದೇಶದಿಂದ ಬಂದ ಇಬ್ಬರನ್ನ ಟ್ರೇಸ್ ಮಾಡಲಾಗಿದೆ. ಎಕ್ಸ್ಪೆಕ್ಟೆಡ್ ಥಿಂಗ್. ಇದು ಸ್ವಾಭಾವಿಕವಾಗಿ ವೈರಾಣುಗಳಲ್ಲಿ ಆಗತಕ್ಕಂಥ ಇದು ಒಂದು ಬದಲಾವಣೆ ಅಥವಾ ರೂಪಾಂತರ. ಇಂಗ್ಲೆಂಡಲ್ಲಿ ಮತ್ತು ಇತರ ಐರೋಪ್ಯ ದೇಶಗಳಾದಂಥ ನೆದರ್ಲ್ಯಾಂಡ್ ಆಗ್ಬೋದು, ಡೆನ್ಮಾರ್ಕ್ ಆಗ್ಬೋದು, ಅಲ್ಲಿ ಈ ಹೊಸ ವೈರಸ್ ಸ್ಟ್ರೇನು ಅಲ್ಲಿ ಪತ್ತೆಯಾಗಿದೆ. ಅದರದ್ದು ಹರಡುವಿಕೆ 1.7 ಟೈಮ್ಸ್ ಜಾಸ್ತಿ ಇದೆ. ಆದರೆ ಅದರದ್ದು ತೀವ್ರತೆ ಹಳೆ ವೈರಸ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಬ್ರಿಟನ್ ಭೂತ ಮತ್ತೆ ಲಾಕ್ಡೌನ್ ತರುತ್ತಾ? ನೈಟ್ ಕರ್ಫ್ಯೂ ಜಾರಿಗೆ ಸರ್ಕಾರದ ಪ್ಲಾನ್. ಕೊರೋನಾ ಮೊದಲ ಹಂತದಲ್ಲಿ ಹೇಗೆ ಆತಂಕ ಸೃಷ್ಟಿಸಿತ್ತೋ ಅದೇ ತರ ಈಗ ಬ್ರಿಟನ್ ಕೊರೋನಾ ಹೊಸ ತಳಿ ಆತಂಕ ಸೃಷ್ಟಿಸಿದೆ. ಮಾರ್ಚ್ನಿಂದ ಆಗಸ್ಟ್ವರೆಗೂ ಹಬ್ಬಿದ್ದಕ್ಕಿಂತ 70% ಹೆಚ್ಚು ವೇಗದಲ್ಲಿ ಹೊಸ ಕೊರೋನಾ ಹರಡುವ ಆತಂಕ ಇದೆ. ಹೀಗಾಗಿ ಸರ್ಕಾರ ನೈಟ್ ಕರ್ಫ್ಯೂ ಹಾಕಲು ಹಿಂದೇಟು ಹಾಕ್ತಿದೆ. ಆರೋಗ್ಯ ಸಚಿವರು ನೈಟ್ ಕರ್ಫ್ಯೂ ಚಿಂತನೆ ಮಾಡ್ತಿದ್ರೆ ಸಿಎಂ ಯಡಿಯೂರಪ್ಪ ಮಾತ್ರ ನೈಟ್ ಕರ್ಫ್ಯೂ ಹಾಕಲ್ಲ ಅಂತಿದ್ದಾರೆ. ರಾತ್ರಿ ಹೊತ್ತು ಆದರೆ ಕರ್ಫ್ಯೂ ಅನ್ನು ಕೂಡ ವಿಧಿಸಬಹುದು. ಮಾತಾಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀನಿ. ಮಹಾರಾಷ್ಟ್ರದಲ್ಲಿ ನೈಟ್ ಕರ್ಫ್ಯೂ ಹೇರಿದ್ದಾರೆ. ಇದೇ ಆಧಾರದಲ್ಲಿ ಇಲ್ಲೇನು ಈಗ ಸದ್ಯಕ್ಕೆ ಆಗುತ್ತೆ. ಏರ್ಪೋರ್ಟ್ನಲ್ಲಿ ಕೊರೋನಾ ತೀವ್ರ ಕಟ್ಟೆಚ್ಚರ. ಹೌದು, ಬೆಂಗಳೂರಿನ ಏರ್ಪೋರ್ಟ್ ಅಷ್ಟೇ ಅಲ್ಲ, ಮಂಗಳೂರು ಏರ್ಪೋರ್ಟ್ನಲ್ಲೂ ಕೊರೋನಾ ಕಟ್ಟೆಚ್ಚರ ವಹಿಸಿದೆ ಸರ್ಕಾರ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ವಿದೇಶದಿಂದ ಬರುವ ಪ್ರಯಾಣಿಕರಿಗೆ ಕಡ್ಡಾಯ ಕೋವಿಡ್ ಟೆಸ್ಟ್ ಮಾಡಲಾಗ್ತಿದೆ. ಟರ್ಮಿನಲ್ ಬಳಿ ಅದಕ್ಕಂತಾನೆ ಹೊಸ ಲ್ಯಾಬ್ ಮಾಡಿದ್ದು ಪ್ರತಿಯೊಬ್ಬ ಪ್ರಯಾಣಿಕರಿಗೂ RT-PCR ಟೆಸ್ಟ್ ಕಡ್ಡಾಯ ಮಾಡಿದ್ದಾರೆ. ವಿದೇಶದಿಂದ ಬರುವ ಪ್ರತಿಯೊಬ್ಬರಿಗೂ ಕೋವಿಡ್ ಟೆಸ್ಟ್ ಮಾಡಿಸಬೇಕು. ಲ್ಯಾಬ್ನಲ್ಲಿ ನೆಗೆಟಿವ್ ಬಂದ್ರಷ್ಟೇ ಮನೆಗೆ ಕಳಿಸೋದು. ಪಾಸಿಟಿವ್ ಬಂದ್ರೆ ಏರ್ಪೋರ್ಟ್ನಿಂದಲೇ ಐಸೋಲೇಷನ್ಗೆ ಶಿಫ್ಟ್ ಮಾಡಲಾಗ್ತಿದೆ. ಕಳೆದ 15 ದಿನಗಳಲ್ಲಿ ಸುಮಾರು 123 ವಿಮಾನಗಳು ಬ್ರಿಟನ್ನಿಂದ ಬಂದಿರುವುದು ಖಚಿತವಾಗಿದ್ದು, ಅಂದಾಜು 9,300ರಿಂದ 10,500 ಪ್ರಯಾಣಿಕರು ಬಂದಿದ್ದಾರೆ. ಹೀಗಾಗಿ ಎಲ್ಲರನ್ನೂ ಟ್ರ್ಯಾಕ್ ಟ್ರೇಸ್ ಮಾಡಿ ಟೆಸ್ಟ್ ಮಾಡಲು ಹುಡುಕಾಟ ನಡೆಯುತ್ತಿದೆ. ಕೇಂದ್ರದಿಂದ ರಾಜ್ಯಗಳಿಗೆ ಕಟ್ಟೆಚ್ಚರ. ಕೊರೋನಾ ವೈರಸ್ ರೂಪಾಂತರ ಹೊಸ ಆತಂಕ ಹೆಚ್ಚಿಸಿದೆ. ಬ್ರಿಟನ್ನಿಂದ ಬರುವ ಎಲ್ಲರನ್ನೂ 14 ದಿನ ಸಾಂಸ್ಥಿಕ ಕ್ವಾರಂಟೈನ್ ಕಡ್ಡಾಯ ಮಾಡಿದೆ. ರೂಪಾಂತರಿತ ಕೊರೋನಾಗೂ 6 ವಾರಗಳಲ್ಲಿ ಲಸಿಕೆ ಕಂಡುಹಿಡಿಯುತ್ತೇವೆ ಅಂತಾನೂ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿದ್ದು, ರಾಜ್ಯ ಸರ್ಕಾರಗಳಿಗೂ ಕಟ್ಟೆಚ್ಚರ ವಹಿಸಲು ಆದೇಶಿಸಿದೆ. ಚೆನ್ನೈಗೆ ಬಂದಿರೋದಂಥ ಒಬ್ಬ ವ್ಯಕ್ತಿ ಸಹ ಇದು ಕಾಣಿಸ್ಕೊಂಡ್ರು ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರ ಎಷ್ಟು ಕಟ್ಟೆಚ್ಚರ ವಹಿಸಿದ್ರು ಕಡಿಮೆನೆ. ಯಾರೇ ಹೊರಗಡೆಯಿಂದ ಬಂದರೂ ಸಹ ತಕ್ಷಣ ಅವ್ರನ್ನ ವಿಮಾನ ನಿಲ್ದಾಣದಲ್ಲೇ ಅದ್ರ ಬಗ್ಗೆ ಚೆಕ್ ಮಾಡಿ ನೋಡಿ ನಂತರ ಅವ್ರನ್ನ ಒಳಗಡೆ ಬಿಡುವಂಥದ್ದು ಮಾಡ್ತೀವಿ. ದೇಶಾದ್ಯಂತ ಈಗಾಗಲೇ ಅಲರ್ಟ್ ಕೊಟ್ಟು ಆಗಿದೆ. ಹೊಸದೋ ಹಳೆಯದೋ ಹೊಸ ರೂಪವೋ ಏನೋ, ಆದ್ರೆ ಮತ್ತೊಂದು ಕೊರೋನಾ ಟೆನ್ಷನ್ ಜನರನ್ನು ಕಾಡದೇ ಇರೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬ್ರಿಟನ್ನಿಂದ ಬಂದಿರೋ ರೂಪಾಂತರಗೊಂಡ ಕೊರೋನಾ ಇದೀಗ ಹೆಚ್ಚು ಆತಂಕವನ್ನ ತಂದೊಡ್ಡಿದೆ. 70% ವೇಗವಾಗಿ ಹರಡೋ ಕೊರೋನಾ 2.0 ಮತ್ತೆ ಶಿಕ್ಷಣದ ಮೇಲೆ ಪರಿಣಾಮ ಬೀರಲಿದೆ. ಶಾಲೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ಬೆನ್ನಲ್ಲೇ ಮತ್ತೆ ಕರಿನೆರಳು ಬಿದ್ದಿದೆ. ಕೊರೋನಾ ರಿಲೀಫ್ ಕೊಡ್ತು ಅನ್ನೋ ಹೊತ್ತಲ್ಲೇ ರೂಪಾಂತರಗೊಂಡು ಬಂದಿದೆ.
ಬ್ರಿಟನ್ನಿಂದ ಬೃಹತ್ ಗಂಡಾಂತರ ಹೊತ್ತು ತಂದು ಅನಾಹುತ ಸೃಷ್ಟಿಸಲು ಸಜ್ಜಾಗಿದೆ. ಬ್ರಿಟನ್ ಟು ಬೆಂಗಳೂರು ಹೊಸ ಕೊರೋನಾ ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಮತ್ತೆ ಲಾಕ್ಡೌನ್ ಆಗುತ್ತಾ, ನೈಟ್ ಕರ್ಫ್ಯೂ ಬರುತ್ತಾ ಅನ್ನೋ ಆತಂಕದ ನಡುವೆ ಶಿಕ್ಷಣ ಏನಾಗುತ್ತೆ, ಮಕ್ಕಳ ಶಾಲಾ ಭವಿಷ್ಯವೇನು ಅನ್ನೋ ಬಹುದೊಡ್ಡ ಪ್ರಶ್ನೆ ಹುಟ್ಟುಹಾಕಿದೆ. ರಾಜ್ಯದಲ್ಲಿ ಶಾಲೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಹೊತ್ತಲ್ಲೇ ರೂಪಾಂತರಗೊಂಡ ಕೊರೋನಾ ಎಂಟ್ರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಹೊಸ ಕೊರೋನಾ, ತೆರೆಯುತ್ತುವ ಶಾಲೆ, ಶಾಲೆ ಆರಂಭಕ್ಕೆ ಮತ್ತೆ ಎದುರಾದ ವಿಘ್ನ. ಜನವರಿ ಫೆಬ್ರವರಿಯಲ್ಲಿ ಕೊರೋನಾ ಎರಡನೇ ಅಲೆ ಸೃಷ್ಟಿಯಾಗುತ್ತೆ ಅನ್ನೋದು ಆತಂಕ ಮೂಡಿಸಿತ್ತು. ಇದಕ್ಕೂ ಮುನ್ನವೇ ಈಗ ರೂಪಾಂತರಗೊಂಡ ಕೊರೋನಾ ಬ್ರಿಟನ್ನಿಂದ ಬಂದಿದ್ದು ಶಾಲೆ ಆರಂಭವಾಗುತ್ತಾ ಇಲ್ವಾ, ಜನವರಿ 1ರಿಂದ ಶಾಲೆ ಆರಂಭಕ್ಕೆ ಓಕೆ ಎಂದಿದ್ದ ಸರ್ಕಾರ ಈಗೇನ್ ಮಾಡುತ್ತೆ? ಸದ್ಯಕ್ಕೆ ಲಾಕ್ಡೌನ್, ನೈಟ್ ಕರ್ಫ್ಯೂ ಇಲ್ಲ ಎಂದಿರೋ ಸರ್ಕಾರ ಶಾಲೆ ತೆರೆಯುತ್ತಾ ಅಥವಾ ಮತ್ತೆ ಬಂದ್ ಮಾಡುತ್ತಾ ಎಂಬ ದೊಡ್ಡ ಪ್ರಶ್ನೆ ಎಲ್ಲರ ಮುಂದಿದೆ. 70% ವೇಗವಾಗಿ ಹರಡೋ ಹೊಸ ಕೊರೋನಾ ಸದ್ಯದ ಕೊರೋನಾಗಿಂತ ಡೇಂಜರ್ ಆಗಿದೆ. ಇಂತಹ ವೇಳೆಯಲ್ಲಿ ಶಾಲೆ ತೆರೆಯೋದು ಅಪಾಯ. ಹೀಗಾಗಿ ಸರ್ಕಾರ ಏನ್ ಮಾಡುತ್ತೆ ಅನ್ನೋ ದೊಡ್ಡ ಪ್ರಶ್ನೆ ಇದೆ. ಶಾಲೆ ಆರಂಭದ ಬಗ್ಗೆ ಪುನರ್ ಪರಾಮರ್ಶೆ. ತಾಂತ್ರಿಕ ಸಲಹಾ ಸಮಿತಿ ವರದಿ ಕೇಳಿದ ಸರ್ಕಾರ. ರೂಪಾಂತರಗೊಂಡ ಕೊರೋನಾ ದಾಳಿ ಮಧ್ಯೆ ಜನವರಿ 1ರಿಂದ ಶಾಲೆ ಆರಂಭಿಸಬೇಕೋ ಬೇಡವೋ ಎಂಬ ಬಗ್ಗೆ ಸರ್ಕಾರ ತಾಂತ್ರಿಕ ಸಲಹಾ ಸಮಿತಿ ವರದಿ ಕೇಳಿದೆ. ವರದಿ ಬಂದ ಬಳಿಕ ಸಿಎಂ ಜೊತೆ ಚರ್ಚಿಸಿ ಶಾಲೆ ಆರಂಭದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ತಾಂತ್ರಿಕ ಸಲಹಾ ಸಮಿತಿಯವರು ಅವರು ಸಭೆಯನ್ನು ಇವತ್ತು ಅವರೇ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಅವರು ವರದಿ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಶಾಲೆ ಆರಂಭಕ್ಕೆ ಡೇಟ್ ಅನೌನ್ಸ್ ಆಗಿದೆಯಷ್ಟೇ, ಆದರೆ ಶಾಲೆ ಆರಂಭಿಸುವ ಆತುರವಿಲ್ಲ. ಶಾಲೆ ಆರಂಭಕ್ಕೆ ಇನ್ನು 9 ದಿನವಿದ್ದು ಪೋಷಕರಿಗೆ ಗೊಂದಲ ಬೇಡ, ಮಕ್ಕಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು 9 ದಿವಸ ಇದೆ, 31ನೇ ತಾರೀಕುವರೆಗೂ. 9 ದಿವಸದಲ್ಲಿ ಆ ಬ್ರಿಟನ್ನಿನ ಏನು ಸಮಸ್ಯೆ ಇದೆ, ಅದರ ನಿಜ ಸ್ವರೂಪ ಏನು, ವಾಸ್ತವಾಂಶ ಏನು, ಅದೆಲ್ಲರೂ ಕೂಡ ಗೊತ್ತಾಗ್ತದೆ. ನಾವು ಆತಂಕ ಪಡ್ಕೊಳ್ಳೋದು ಬೇಡ, ಆದ್ರೆ ಎಚ್ಚರಿಕೆಯಿಂದ ಇರೋಣ. ಯಾರು ಕೂಡ ಆತಂಕ ಪಡ್ಕೊಳ್ಳೋದು ಬೇಡ, ಮತ್ತೆ ಆತುರ ಪಡೋದು ಬೇಡ. ಇನ್ನು 9 ದಿವಸ ಇದೆ, ನಾವು ನೋಡೋಣ, ಕಾದು ನೋಡೋಣ. ಕೊರೋನಾ ಭೀತಿ, ಸಿಬಿಎಸ್ಇ ಪರೀಕ್ಷೆ ಮುಂದೂಡಿಕೆ. ಕೇಂದ್ರ ಶಿಕ್ಷಣ ಸಚಿವ ಪೋಖ್ರಿಯಾಲ್ ಘೋಷಣೆ. ಇನ್ನು ಹೊಸ ಕೊರೋನಾ ಭೀತಿ ನಡುವೆ ಸಿಬಿಎಸ್ಇ ಬೋರ್ಡ್ ಎಕ್ಸಾಮ್ಗೂ ಕಂಟಕ ತಟ್ಟಿದೆ. ಬೋರ್ಡ್ ಎಕ್ಸಾಮ್ಗಳನ್ನ 2021ರ ಫೆಬ್ರವರಿಯಲ್ಲಿ ನಡೆಸಲಾಗಲ್ಲ. ಸದ್ಯದ ಸ್ಥಿತಿಯಲ್ಲಿ ಬೋರ್ಡ್ ಎಕ್ಸಾಮ್ ನಡೆಸೋದು ಕಷ್ಟ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪರೀಕ್ಷೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಆನ್ಲೈನ್ ಪರೀಕ್ಷೆಯನ್ನ ನಡೆಸೋದೇ ಇಲ್ಲ. ಹಲವು ಸಿಬಿಎಸ್ಇ ಶಾಲೆಗಳು ಗ್ರಾಮೀಣ ಪ್ರದೇಶದಲ್ಲಿವೆ. ಹೀಗಾಗಿ ನೋ ಆನ್ಲೈನ್ ಪರೀಕ್ಷೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊರೋನಾದಿಂದ ಪದೇ ಪದೇ ಪರೀಕ್ಷೆಗಳು ಮುಂದೂಡಲ್ಪಟ್ಟಿದ್ವು. ಈ ಬಾರಿ ಶಾಲೆಯ ಬಾಗಿಲಂತೂ ಇನ್ನೂ ತೆರೆದಿಲ್ಲ. ಕೊರೋನಾ ಕಮ್ಮಿಯಾಗ್ತಿದೆ ಎಂದು ಹೊಸ ವರ್ಷದಿಂದ ಸ್ಕೂಲ್ ಆರಂಭಕ್ಕೆ ಸಜ್ಜಾಗಿದ್ದ ಸರ್ಕಾರಕ್ಕೆ ರೂಪಾಂತರಗೊಂಡ ಕೊರೋನಾ ಹೊಸ ಶಾಕ್ ಕೊಟ್ಟಿದೆ. ಸರ್ಕಾರ ಇನ್ನು 9 ದಿನದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಆತಂಕದ ನಡುವೆ ರುಪ್ಸಾ ಒಕ್ಕೂಟ ಶಾಲಾ ಪೋಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ರುಪ್ಸಾ ಖಾಸಗಿ ಶಿಕ್ಷಣ ಒಕ್ಕೂಟ ತಣ್ಣಗಾಗಿದೆ. ಸಚಿವರೊಂದಿಗೆ ಜರುಗಿದ ಸಭೆ ಬಹುತೇಕ ಸಕ್ಸಸ್ ಆಗಿದೆ. ಹೀಗಾಗಿ ಸ್ಥಗಿತಗೊಂಡಿದ್ದ ಆನ್ಲೈನ್ ಕ್ಲಾಸ್ ಆರಂಭವಾಗಿದೆ. ರುಪ್ಸಾ 15 ಬೇಡಿಕೆ ಈಡೇರೋವರೆಗೂ ಆನ್ಲೈನ್ ಆಫ್ಲೈನ್ ನಡೆಸೋದಿಲ್ಲ ಅಂತ ಪಟ್ಟು ಹಿಡಿದಿತ್ತು. ಆನ್ಲೈನ್ ಕ್ಲಾಸ್ ಬಂದ್ ಆಗಿದ್ದಕ್ಕೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಎಚ್ಚೆತ್ತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ರುಪ್ಸಾ ಪದಾಧಿಕಾರಿಗಳೊಂದಿಗೆ ಅನೌಪಚಾರಿಕ ಸಭೆ ನಡೆಸಿದ್ರು. ಸಭೆಯಲ್ಲಿ ತಮ್ಮ ಬೇಡಿಕೆಗಳಿಗೆ ಸಚಿವರು ಸ್ಪಂದಿಸಿದ್ದಾರೆ. ಇದರಿಂದಾಗಿ ಆನ್ಲೈನ್ ಕ್ಲಾಸ್ ಇಂದಿನಿಂದಲೇ ಆರಂಭಿಸುತ್ತಿದ್ದೇವೆ ಅಂತ ರುಪ್ಸಾ ಒಕ್ಕೂಟದ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೃಪ್ತಿ ತಂದಿದೆ. ನಮಗೆ ಬಹಳ ಸಮಾಧಾನ ಆಗಿದೆ. ಬಹಳ ಪ್ರಬುದ್ಧರು ನಮ್ಮ ಇವರು ಶಿಕ್ಷಣ ಮಂತ್ರಿಗಳು. ಆಮೇಲೆ ಅವರ ಮನಸ್ಸು ತುಂಬ ಸೂಕ್ಷ್ಮ ಅಂತೇಳಿ ನಮಗೆ ನೆನ್ನೆ ಗೊತ್ತಾಯಿತು. ನಮ್ಗೆ ಭಾಳ ನೋವಾಯಿತು. ಈ ಥರ ನಾವು ಮಾತಾಡಬಾರ್ದಾಗಿತ್ತು ಅಂಥೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿಗಳು, ಲಕ್ಷಾಂತರ ಮಕ್ಕಳುಗಳು ನಮ್ಮ ಜೊತೆ ನಂಬ್ಕೊಂಡಿದ್ದಾವೆ. ನಮ್ಮ ಶಾಲೆಗಳು ಮುಸ್ತೀವಿ ಅಂತ ಹೇಳಿದಾಗ ನಮಗೆ ಆಕ್ರೋಶ ಬಂದೇ ಬರುತ್ತೆ. ಹಾಗಾಗಿ ನಾವು ವ್ಯಕ್ತಪಡಿಸಿದ್ವಿ. ನಮಗೂ ನೋವಿದೆ ಆ ವಿಚಾರದಲ್ಲಿ.
ಸೊ ಈಗ ಅವ್ರು ಒಪ್ಕೊಂಡಿದ್ದಾರೆ, ನಮಗೆ ಖಂಡಿತ ಸಮಾಧಾನ ತಂದಿದೆ. ನಮ್ಮರಲ್ಲಿ ಓಪನ್ ಮಾಡುವಂಥ ಪ್ರಯತ್ನಗಳು ನಡೀತಾ ಇದಾವೆ ಅವ್ರವ್ರೆ ಮಾಡೋದಕ್ಕೆ. ಅವ್ರು ಇಲ್ಲ ಬಿಡಿ ಸರ್, ಅಷ್ಟು ಹೇಳಿದ್ಮೇಲೆ ನಾವು ಯಾಕೆ ದೊಡ್ಡ ಮಕ್ಳಿಗೆ ತೊಂದರೆ ಕೊಡೋದು, ನಾವು ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಜೊತೆ ಚರ್ಚೆ ನಡೀತೈತಿ. ನಾವು ಅವ್ರಿಗೆ ಬರಲಿ ಅಧಿಕೃತ ಪ್ರಕಟಿಸೋಣ ಅಂತ ಕಾಯ್ತಾ. ಅಲ್ಲ ನ್ಯೂಸ್ 18 ಮೂಲಕ ಏನಾದರೂ ನೀವು ಘೋಷಣೆ ಮಾಡ್ತೀರಾ? ಆನ್ಲೈನ್ ಕ್ಲಾಸ್ ನೀವು ಮಾಡೋದಾದ್ರೆ ಮಾಡಿ, ಉಳಿದಿದ್ದನ್ನು ಶೈಕ್ಷಣಿಕ ಚಟುವಟಿಕೆ ಬೇಕಾದ್ರೆ ಅದನ್ನ ನಾಳೆ ಮೀಟಿಂಗ್ ಆದ್ಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ. ಹೌದು, ನಾನು ಇದ್ರ ಮೂಲಕನೇ ನ್ಯೂಸ್ 18 ಮೂಲಕನೇ ಇವತ್ತು ಹೇಳ್ತಾ ಇದ್ದೀನಿ, ಆನ್ಲೈನನ್ನು ನಾವು ಪ್ರಾರಂಭ ಮಾಡೋದಕ್ಕೆ ನಾವು ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಆತ ಒಬ್ಬ ಮಾಜಿ ಜನಪ್ರತಿನಿಧಿ, ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕಿದ್ದ ವ್ಯಕ್ತಿ. ಆದ್ರೆ ತನ್ನ ಅಹಂನಿಂದ ಕೋಪ ಬಂದಾಗ ಮೂಗು ಕುಯ್ದುಕೊಂಡ್ರು ಅನ್ನೋ ಹಾಗೆ ಮಹಿಳೆ ಮೇಲೆ ಪ್ರತಾಪ ತೋರಿಸಿದ್ರು. ಕೋಪದಲ್ಲಿ ಎಡವಟ್ಟು ಮಾಡಿಕೊಂಡ ಮಾಜಿ ಕಾರ್ಪೊರೇಟರ್ ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಸಿಂಹದ ಪ್ರತಿಮೆ ಮುಂದೆ ಪೋಸ್ ಕೊಡ್ತಿರೋ ಇವರ ಹೆಸರು ಧನ್ರಾಜ್. ಸಿಂಹದ ಪ್ರತಿಮೆ ಮುಂದೆ ನಿಂತಾಕ್ಷಣ ತಮ್ಮನ್ನೇ ಸಿಂಹ ಅಂದುಕೊಂಡಂತಿದೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಧನ್ರಾಜ್. ನಿನ್ನೆ ಮಧ್ಯಾಹ್ನ ಇವರು ಹೇಗೆ ಎಗರಿ ಬಿದ್ದಿದ್ರು ನೋಡಿ. ನೋಡಿದ್ರಲ್ಲ, ವೃದ್ಧರಿಗೆ ಆವಾಜ್ ಹಾಕ್ತಾರೆ, ಕೇಳಲು ಬಂದ ಮಹಿಳೆಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ನಾನೇನ್ ಮಾಡ್ತೀನಿ ಗೊತ್ತಾ ಅಂತ ಕೂತ್ ಬಿಡ್ತಾರೆ. ಇಷ್ಟಕ್ಕೂ ಧನ್ರಾಜ್ ಮೇಲಿನ ಆರೋಪವೇನು, ಏನ್ ಮಾಡಿದ್ರು ಅನ್ನೋದನ್ನ ಕೇಳಿ. An unknown person came, requested my father-in-law for a quotation. ಅವರೊಂದು ಚೀಟಿ ಕೊಟ್ಟರು, ಅವ್ರಿಗೆ ರೇಟ್ ಎಲ್ಲ ಬರ್ಕೊಟ್ರು. ಅವರು ಟಾಟಾ ಪೈಪ್ ಇದೆಯಾ ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್ ನಮ್ಮ ಹತ್ರ ಬರೀ ಜಿಂದಲ್ ಪೈಪು, ಟಾಟಾ ಇಡೋದಿಲ್ಲ ನಾವು ಅಂದರು. ಚೀಟಿ ಕೈಯಲ್ಲಿ ತಗೊಂಡು ರೇಟ್ ಎಲ್ಲ ಜಾಸ್ತಿ ಇದೆ ನಿಮ್ಮದು, 4 ಅಂಗಡಿಗೆ ವಿಚಾರ ಮಾಡಿ ಬಂದಿದ್ದೀನಿ, 40 ರೂಪಾಯಿ ಜಾಸ್ತಿ ಇದೆ ಅಂದರು. ಅವರು ಸರ್ ನಂದು ಇದೇ ರೇಟು, ನಿಮಗೆ ಬೇಕು ಅಂದರೆ ತಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ ಅಂತ ಹೇಳಿದ್ರು. ಆ ಮನುಷ್ಯನಿಗೆ ಕೋಪ ಬಂತು, ಈಗೋ ಹರ್ಟ್ ಆಯಿತು, ಐ ಡೋಂಟ್ ನೋ ವಾಟ್. ಹಿ ಸ್ಟಾರ್ಟೆಡ್ ಅಬ್ಯೂಸಿಂಗ್ ಮೈ ಫಾದರ್ ಇನ್ ಲಾ. ತುಂಬ ಒರ್ಟಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಮಾಜಿ ಕಾರ್ಪೊರೇಟರ್ ವಿರುದ್ಧ ದೌರ್ಜನ್ಯ ಆರೋಪ. ಮಹಿಳೆ ನಿಂದಿಸಿದ ಆರೋಪದಲ್ಲಿ ಬಿತ್ತು ಎಫ್ಐಆರ್. ಲಾಲ್ಬಾಗ್ 4ನೇ ರಸ್ತೆಯ ಕಲ್ಕತ್ತಾ ಟ್ಯೂಬ್ ಅಂಗಡಿಗೆ ಪೈಪ್ ಖರೀದಿಸಲು ಬಂದ ಮಾಜಿ ಕಾರ್ಪೊರೇಟರ್ ಪೈಪ್ ಬೆಲೆ ಜಾಸ್ತಿ ಆಯಿತು ಅಂತ ಎಗರಾಡಿದ್ರಂತೆ. ವೃದ್ಧರನ್ನ ನಿಂದಿಸಿ ಮಹಿಳೆಗೆ ನನ್ನೆದುರು ಮಾತಾಡ್ತೀಯಾ ಅಂತ ಏರು ಧ್ವನಿಯಲ್ಲಿ ಗದರಿದ್ರಂತೆ. ತಮ್ಮ ಏರಿಯಾದ ಮಹಿಳೆಯರನ್ನ ಕರೆತಂದು ಅಂಗಡಿ ಮುಂದೆ ಧರಣಿ ನಡೆಸುವುದಾಗಿ ಜೀವ ಬೆದರಿಕೆ ಹಾಕಿದ್ರಂತೆ. ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಲೀವ್ ಅಂದೆ. ಹೋಗಲ್ಲ ಅಂದರೆ ಏನೇ ಮಾಡ್ತೀಯಾ ಅಂತ ಶುರು ಮಾಡಿದ್ರು. ಪೊಲೀಸಿಗೆ ಕರಿತೀನಿ ಅಂದರು. ಟೇಬಲ್ ಮೇಲೆ ಪೇಪರ್ ಒಡೆದಾಕೋದು, ಹೆಲ್ಮೆಟ್ ಒಡೆದ್ಬಿಟ್ಟು ಪೊಲೀಸಿಗಾದರೂ ಕರಿ, ಕಮಿಷನರ್ಗಾದರೂ ಕರಿ, ನಾನು ಯಾರು ನಿನಗೆ ಗೊತ್ತಾ, ನನ್ನ ಹೆಸರು ಧನ್ರಾಜ್ ಅಂತ, 1000 ಜನ ಆಯ್ಕೆ ಮಾಡಿರೋ ಪ್ರತಿನಿಧಿ ನಾನು, ಹಚ್ಕೊಂಡು ಕೂತ್ಕೊಳ್ಳೆ, ಹೆಂಗ್ಸಾಗಿದ್ದಕ್ಕೆ ಇಷ್ಟೊಂದು ಮಾತಾಡ್ತಿದ್ಯಾ, ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಅಷ್ಟೇ, ಹಂಗೆ ಬಿಡೋದಿಲ್ಲ ನಿಮ್ಮನ್ನೆಲ್ಲ ಅಂತೇಳಿ 20 ನಿಮಿಷ ಗಲಾಟೆ ಮಾಡಿದ್ರು. ನೊಂದ ಮಹಿಳೆ ಮಾಜಿ ಕಾರ್ಪೊರೇಟರ್ ವಿರುದ್ಧ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಎಫ್ಐಆರ್ ಆಗಿದೆ. ಅಂಗಡಿಯ ಸಿಸಿ ಕ್ಯಾಮೆರಾ ವಿಡಿಯೋ ಪರಿಶೀಲಿಸಿದ್ದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್ ಆದ್ಮೇಲೆ ತಗ್ಲಾಕೊಳ್ತಾರ. ಯಾಕಂದ್ರೆ ಬಂಧಿತ 12ನೇ ಆರೋಪಿ ವಿನಯ್ ಕುಮಾರ್ ಸಿಸಿಬಿ ಪೊಲೀಸರ ಮುಂದೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾನಂತೆ. ಕನ್ನಡ ಚಿತ್ರರಂಗದ ಖ್ಯಾತ ನಟಿಯೋರ್ವರ ಜೊತೆ ನಂಟಿರೋದಾಗಿ ಸಿಸಿಬಿ ಮುಂದೆ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ವಿನಯ್ ಜೊತೆಗೆ ಆ ನಟಿ ಹಲವು ಪಾರ್ಟಿಗಳಿಗೂ ಹೋಗಿರೋ ಮಾಹಿತಿಯೂ ಸಿಕ್ಕಿದೆಯಂತೆ. ವಿನಯ್ನ ಮಾಹಿತಿಯಂತೆ ನಟಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲು ಸಿಸಿಬಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. 2021ರ ಸೆಲೆಬ್ರೇಷನ್ಗೆ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇದೇ ಹೊತ್ತಲ್ಲಿ ಸಿಟಿಗೆ ಕಿಕ್ ಏರಿಸಲು ವಿದೇಶದಿಂದ ತಂದಿದ್ದ ಡ್ರಗ್ಸ್ ಅನ್ನ ಎನ್ಸಿಬಿ ಜಪ್ತಿ ಮಾಡಿದೆ. ಹೊಸ ವರ್ಷದ ಪಾರ್ಟಿಗಳಿಗೆ ವಿದೇಶದಿಂದ ಡ್ರಗ್ ತರಿಸುತ್ತಿದ್ದ ಗ್ಯಾಂಗ್ ಬಲೆಗೆ ಬಿದ್ದಿದೆ. ನೆದರ್ಲ್ಯಾಂಡ್ ಮತ್ತು ಇಥಿಯೋಪಿಯಾದಿಂದ ಚಾಮರಾಜಪೇಟೆಯ ಫಾರಿನ್ ಪೋಸ್ಟ್ ಆಫೀಸ್ಗೆ 3000 MDMA ಮಾತ್ರೆಗಳು, 240 ಗ್ರಾಂ ಕೊಕೇನ್ ಪೋಸ್ಟ್ ಮೂಲಕ ಬಂದಿತ್ತು. ಈ ವಿದೇಶಿ ಪಾರ್ಸಲ್ ಬಗ್ಗೆ ನಿಗಾ ವಹಿಸಿದ ಅಧಿಕಾರಿಗಳು ಕೀನಿಯಾ ಮೂಲದ ರಾಮ್ಲಾ ಶೆಡಾಫಿ ನ್ಯಾನ್ಸಿ ಇಮ್ಯಾನ್ಯುಯಲ್ ಮೈಕಲ್ನನ್ನ ವಶಕ್ಕೆ ಪಡೆದಿದ್ದು 55 ಲಕ್ಷ ಮೌಲ್ಯದ MDMA ಮಾತ್ರೆಗಳು ಮತ್ತು ಕೊಕೇನ್ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಇಷ್ಟು ದೊಡ್ಡ ಮೊತ್ತದ ಡ್ರಗ್ಸ್ ಅನ್ನ ಟೇಬಲ್ ಮೇಲೆ ಹಾಕುವ ಬಟ್ಟೆಯಲ್ಲಿ ಕೋಟ್ ಮಾಡಿ ನೆದರ್ಲ್ಯಾಂಡ್ನಿಂದ ಪಾರ್ಸಲ್ ಕಳುಹಿಸಲಾಗಿತ್ತಂತೆ. ಸದ್ಯ 2 ವಿದೇಶಿ ಪ್ರಜೆಗಳನ್ನ ಬಂಧಿಸಿದ ಅಧಿಕಾರಿಗಳು ಅವರ ವೀಸಾ ಪರಿಶೀಲನೆ ನಡೆಸಿದ್ದು, ಆರೋಪಿಗಳು ವಿದ್ಯಾರ್ಥಿ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದು, ಸದ್ಯ ವೀಸಾ ಅವಧಿ ಮುಕ್ತಾಯವಾಗಿರುವುದು ಗೊತ್ತಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.
ಹೆಸರಿನಲ್ಲಿ ಕಾರ್ನರ್ ಸೈಟ್ ಮಾರಾಟದ ಅಕ್ರಮ ಬಹಿರಂಗವಾಗಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಹಗರಣದ ಕೇಸ್ನ ಎಸ್ಐಟಿಗೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ವಿಶ್ವನಾಥ್ ಮನವಿಗೆ ಸಿಎಂ ಧನಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ಇವೆಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.